ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ಮುಂದೆ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಚಿಕನ್ ಫ್ರೈ ಸೂಪರಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುವಂತಹ ಚಿಕನ್ ಫ್ರೈ. ನಾನ್ ವೆಜ್ ಲವರ್ಸ್ಗಂತೂ ತುಂಬಾ ಇಷ್ಟ ಆಗುವಂತಹ ಚಿಕನ್ ಫ್ರೈ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಒಂದು ಪಾತ್ರೆ ಇಟ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲು ಚೆನ್ನಾಗಿ ಬಿಸಿ ಆಗಬೇಕು. ಸೊ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ, ಒಂದು 3 ಸ್ಪೂನ್ ಅಂತ ಅಂದ್ಕೊಳ್ಳಿ. 3 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲು ಬಿಸಿ ಆಗಬೇಕು ಚೆನ್ನಾಗಿ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿಲ್ಲ. ಸೊ ಪೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ರುಚಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಸೊ ನೀವು ಸಿಪ್ಪೆ ತೆಗ್ದಾದರೂ ಹಚ್ಕೋಬೋದು, ಸಿಪ್ಪೆ ಇದ್ದಾದರೂ ಹಚ್ಕೋಬೋದು. ಸಣ್ಣದಾಗಿ ಹಚ್ಕೊಳ್ಳಿ, ಇದು ಫ್ರೈಗಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಶುಂಠಿನೂ ಅಷ್ಟೇ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಫಸ್ಟು ನಾನು ಫ್ರೈ ಮಾಡ್ಕೊಬಿಡ್ತೀನಿ. ಫ್ರೈ ಮಾಡಿದಾಗ ಅದು ಆಯಿಲಲ್ಲಿ ಫ್ರೈ ಆದಾಗ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಿಂದ ಫಸ್ಟೇ ಇದನ್ನು ನಾನು ಫ್ರೈ ಮಾಡ್ಕೋತಾ ಇರೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ. ನಂತರ ಉದ್ದಗೆ ಹಚ್ಕೊಂಡಿರೋಂತಹ 2 ಈರುಳ್ಳಿಗಳನ್ನು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಈ ಒಂದು ಫ್ರೈಗೆ ಹಾಕ್ತಾಯಿದ್ದೀನಿ. ಸೊ ಈ ಚಿಕನ್ ಫ್ರೈಗೆ ಈರುಳ್ಳಿ, ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ 3 ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಎಲ್ಲ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, 3 ಕೂಡ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದು ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಸಣ್ಣದಾಗಿ ಉದ್ದವಾಗಿ ಹಚ್ಕೊಂಡಾಗ ನಿಮಗೆ ಬೇಗ ಫ್ರೈ ಆಗುತ್ತೆ. ಸೊ ನೀವು ದಪ್ಪ ಹಚ್ಕೊಂಡಾಗ ಲೇಟಾಗಿ ಬೇಯೋದಕ್ಕೆ ಅದು ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಬೇಗ ಕ್ವಿಕ್ಕಾಗಿ ನೀವು ಚಿಕನ್ ಫ್ರೈ ಮಾಡಬೇಕು ಅಂದರೆ ಈ ರೀತಿ ಮಾಡಿ. ಸೊ ಈರುಳ್ಳಿ ಟೊಮೆಟೊ ಹಾಕ್ದಿರನೂ ಮಾಡ್ಬೋದು, ಅಂದರೆ ಆಫ್ಕೋರ್ಸ್ ಮಾಡ್ಬೋದು. ಸೊ ಇದು ಹಾಕಿದಾಗ ಅದು ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಸೊ ನೋಡಿ, ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮ್ಮು, 1 ಟೊಮೆಟ, 2 ಈರುಳ್ಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿ 1 ಇಂಚು ಶುಂಠಿ, ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫಸ್ಟು ಚೆನ್ನಾಗಿ ಅದೆಲ್ಲ ಫ್ರೈ ಆಗಬೇಕು. ಸೊ ಸಾಫ್ಟ್ ಆಗಬೇಕು, ಸಾಫ್ಟ್ನೆಸ್ ಬರಬೇಕು. ಸಾಫ್ಟ್ನೆಸ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಓಕೆನಾ, ಚೆನ್ನಾಗಿ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದು ಸೀದೋಗುತ್ತೆ. ಸೊ ಸೀದೋದ್ರೆ ಚಿಕನ್ ಫ್ರೈ ಸೀದ ವಾಸನೆ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದು ಮೀಡಿಯಮ್ ಫ್ಲೇಮಲ್ಲೇ ಸಾಫ್ಟ್ ಆಗೋ ಥರ ನೀವು ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಯಾವ ಥರ ಇದೆ ಅಂತೇಳಿ. ಸೊ ನಾನಿಲ್ಲಿ 1/2 kg ಅಂದರೆ ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಬೋನ್ಲೆಸ್ ಅಲ್ಲ, ಬೋನ್ ಇರೋವಂಥದ್ದು ನಾರ್ಮಲ್ ಚಿಕನನ್ನು ತೊಗೊಂಡಿದ್ದೀನಿ. ಸೊ ಅರ್ಧ kg ಚೆನ್ನಾಗಿ ಅರಿಶಿನ ಹಾಕಿ ತೊಳೆದಿರೋ ಅಂತಹ ಚಿಕನನ್ನು ತೊಗೊಂಡಿದ್ದೀನಿ. ಸೊ ಅದು ಏನು ಸಾಫ್ಟಾಗಿದೆಯಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಆ ಒಂದು ಮಿಶ್ರಣಕ್ಕೆ ಚಿಕನನ್ನು ಅರ್ಧ kg ಚಿಕನನ್ನು ಹಾಕ್ತಾಯಿದ್ದೀನಿ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಅದು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಕುಕ್ಕರಲ್ಲಿ ಕೂಗಿಸ್ಕೊಂಡು ಹಾಕ್ತಿಲ್ಲ. ಸೊ ಇದೇ ಪಾತ್ರೆಯಲ್ಲೇ ಬೇಯಿಸ್ತಾಯಿದ್ದೀನಿ. ಸೊ ಹಂಗೆ ಬೇಯಿಸೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಬ್ರೊಬ್ರು ಕುಕ್ಕರಲ್ಲಿ ಬೇಯಿಸ್ಕೊಂಡು ಆನಂತರ ಫ್ರೈ ಮಾಡೋದಕ್ಕೆ ಹಾಕ್ತಾರೆ. ಸೊ ನಾನು ಆ ರೀತಿ ಮಾಡ್ತಿಲ್ಲ. ನಾರ್ಮಲಾಗಿ ಇದೇ ಮಿಶ್ರಣಕ್ಕೆ ಇದೇ ಪಾತ್ರೆಯಲ್ಲೇ ಬೇಯಿಸ್ತಾಯಿದ್ದೀನಿ. ಚೆನ್ನಾಗಿ ಬೇಯುತ್ತದು. ಸ್ವಲ್ಪ ಮೀಡಿಯಮ್ಗಿಂತ ಒಂಚೂರು ಜಾಸ್ತಿ, ಹೈ ಫ್ಲೇಮಲ್ಲ, ಮೀಡಿಯಮ್ಗಿಂತ ಒಂಚೂರು ಜಾಸ್ತಿ ಉರಿನ ಇಟ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ನೋಡಿ, ನೀರು ಬಿಟ್ಕೊಳ್ಳುತ್ತೆ ಅದು, ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ. ಸೊ ನೀರು ಬಿಟ್ಕೊಳ್ಳೋ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡಬೇಡಿ. ಓಕೆನಾ. ಸೊ ಸ್ವಲ್ಪ ನೀವು ರುಚಿ ನೋಡ್ಕೊಳ್ಳಿ. ರುಚಿ ನೋಡ್ಕೊಂಡ್ಮೇಲೆ ರುಚಿ ನೋಡಿ ನಿಮ್ಗೆ ಎಷ್ಟು ಉಪ್ಪು ಬೇಕನ್ಸುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಉಪ್ಪು ಯಾಕೆ ಮೊದಲೇ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಈ ಒಂದು ಚಿಕನ್ ಇರುತ್ತಲ್ಲ, ಚಿಕನ್ ಆಗಿರ್ಬೋದು, ಈರುಳ್ಳಿ, ಟೊಮೆಟೊ, ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ಲ ಅದಕ್ಕೆಲ್ಲ ಉಪ್ಪು ಹಿಡಿಬೇಕು. ಅದಕ್ಕೋಸ್ಕರ ಉಪ್ಪು ಹಾಕಿದಾಗ ಬೇಗ ಬೇಯುತ್ತೆ. ಓಕೆನಾ. ಅದಕ್ಕೋಸ್ಕರ ನಾನು
ಉಪ್ಪನ್ನು ಫಸ್ಟೇ ಹಾಕ್ತಾಯಿದ್ದೀನಿ. ಅಂದರೆ ಫಸ್ಟೇ ಹಾಕಲಿಲ್ಲ, ಒಂದು 5 ಮಿನಿಟ್ಸ್ ಅದೇ ಸ್ವಲ್ಪ ನೀರು ಬಿಟ್ಕೊಂಡಿದ್ದಾದಮೇಲೆ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು. ಓಕೆನಾ, ನೀವು ಈ ರೀತಿ ಆದರೂ ಮಾಡ್ಬೋದು, ಇಲ್ಲ ಕೊನೆಗಾದರೂ ಉಪ್ಪನ್ನು ಹಾಕ್ಬೋದು. ಸೊ ನೋಡಿ ಯಾವ ರೀತಿಯಾಗಿ ಉಪ್ಪು ಹಾಕಿದ್ಮೇಲೆ ಎಷ್ಟು ಕ್ವಿಕ್ಕಾಗಿ ಬೆಂದಿದೆ, ಬೇಗ ಬೇಯುತ್ತೆ. ಸೊ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟು, ಚಿಕನ್ಗೆಲ್ಲ ಉಪ್ಪು ಅನ್ನೋದು ಹಿಡಿಯುತ್ತೆ. ಸೊ ಉಪ್ಪು ಹಿಡಿದಾಗೆ ನಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೂ 2 ಸತಿ ತಿನ್ನಬೇಕು ಅನಿಸುತ್ತೆ ನಿಮಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಎಷ್ಟು ಚೆನ್ನಾಗಿ ಬೆಂದಿದೆ, ಬೆಂದಾಗ ನೋಡಿ ಸ್ವಲ್ಪ ಚಿಕ್ಕದಾಗಿ ಆಗಿದೆ. ಸೊ ಮುಂಚೆ ಹಾಕಿದಾಗ ಎಷ್ಟು ದಪ್ಪ ಇತ್ತು ಪೀಸು, ಈಗ ಎಷ್ಟು ಸಣ್ಣದಾಗಿದೆ ಅಂಥೇಳಿ. ಸೊ ಈ ಥರ ಸ್ವಲ್ಪ ಬೇಯಬೇಕು. ಒಂದು 3/4 ಭಾಗ ಬೇಯ್ದ್ಮೇಲೆ ನೀವೆಲ್ಲ ಅಂದರೆ ಏನು ಮಿಕ್ಸ್ ಮಸಾಲೆಗಳನ್ನು ಹಾಕೋಕ್ಕೆ ಚೆನ್ನಾಗಿರುತ್ತೆ. ಫಸ್ಟೇ ಹಾಕಿದ್ರೆ ಮಸಾಲೆಗಳು ಹಾಕಿದ್ರೆ ಸೀದೋಗಿಬಿಡುತ್ತೆ, ಪಾತ್ರೆ ಸೀದೋಗುತ್ತೆ, ಮತ್ತು ಇದು ಚಿಕನ್ನು ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ನಾವು ಈ ಥರನೇ ಮಾಡೋದು, ಫಸ್ಟು ಚೆನ್ನಾಗಿ ಚಿಕನ್ನು ಬೇಯಬೇಕು. ಸೊ 3/4 ಭಾಗ ಬೆಂದಿದೆ. ಈಗ ನೋಡ್ತಾ ಇರ್ಬೋದು ನೀವು, 3/4 ಭಾಗ ಚಿಕನ್ ಅನ್ನೋದು ಬೆಂದಿದೆ. ಈಗ ಒಂದೊಂದೇ ಮಸಾಲ ಐಟಮ್ಗಳನ್ನು ಆ್ಯಡ್ ಮಾಡೋವಂಥ ಟೈಮು. ಸೊ ಫಸ್ಟು ನಾನು ರೆಡ್ ಚಿಲ್ಲಿ ಪೌಡರ್, ಸೊ ನೋಡಿ ಎಷ್ಟು ರೆಡ್ ಕಲರ್ಫುಲ್ ಆಗಿದೆ. ರೆಡ್ ಚಿಲ್ಲಿ ಪೌಡರು 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ಓಕೆನಾ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು 1/2 kg ಚಿಕನ್ಗೆ 2 ಸ್ಪೂನು ಸಾಕಾಗುತ್ತೆ. ನೆಕ್ಸ್ಟು 1.5 ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಓಕೆನಾ, 1.5 ಸ್ಪೂನ್ ಗರಂ ಮಸಾಲ ಹಾಕಿದ್ದಾದಮೇಲೆ ಜೀರಿಗೆ ಪುಡಿ 1 ಸ್ಪೂನು. ಓಕೆನಾ, ಜೀರಿಗೆ ಪುಡಿ 1 ಸ್ಪೂನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ 1 ಸ್ಪೂನ್, ಒಂದು ಫುಲ್ ಚಮಚ ಕರಿಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ನಂತರ ಧನಿಯಾ ಪೌಡರ್ 2 ಚಮಚ ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದಾಗ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದಾಗಿರುತ್ತೆ. ಲಾಸ್ಟಲ್ಲಿ ನಾನು ಮುಂಚೆನೇ ಉಪ್ಪು ಹಾಕಿದ್ದೀನಿ, ಮತ್ತು ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಸಾಲಾಗೂ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಆ ಒಂದು ಚಿಕನ್ನು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ನೀವು ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಈ ರೀತಿಯಾಗಿ ಗಟ್ಟಿಯಾಗಿದೆ. ಸೊ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿರುತ್ತೆ, ಟೇಸ್ಟೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಾವು ತಿಂದರೆ ಇನ್ನೂ ಎಷ್ಟು ಸತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಆ ರೀತಿಯಾಗಿ ಟೇಸ್ಟ್ ಇರುತ್ತೆ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಖಾರ ಇದ್ರೇ ಚೆನ್ನಾಗಿರೋದು. ಸೊ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸೊ ನಿಮಗೇನಾದರೂ ಅಂದರೆ ಫ್ರೈ ಬರೀ ಪೀಸ್ ತಿನ್ನಬೇಕು ಅಂತಂದರೆ ಸೊ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ನಿಮಗೆ ನೀರಾಗಿರಬೇಕು ಫ್ರೈ ಅಂತಂದರೆ ಸೊ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಯಾವ ರೀತಿಯಾಗಿ ಕಲರ್ಫುಲ್ಲಾಗಿ ನಿಮಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗ್ತಾಯಿದೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಚೆನ್ನಾಗಿ ಬೆಂದಿದೆ ಚಿಕನ್ನು. ಫಸ್ಟ್ ಆಫ್ ಆಲ್ ಚಿಕನ್ ಚೆನ್ನಾಗಿ ಬೆಂದಿದೆ, ನಿಮಗೆ ಕಾಣಿಸ್ತಿದೆಯಲ್ಲ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೀವು ಇದರಲ್ಲೇ ನೋಡ್ತಾ ಇರ್ಬೋದು. ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ನಾವು ಟ್ರೈ ಮಾಡಿದ್ವಲ್ಲ, ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಷ್ಟ ಆದರೆ ಸೊ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೆಲ್ಲ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ, ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಚಿಕನ್ ಫ್ರೈ ಇಷ್ಟನೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಚಿಕನ್ ಲವರ್ಸ್ಗೆಲ್ಲ ಶೇರ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಸೊ ಈ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀನಿ ಅಂತೆಲ್ಲ ನೋಟ್ ಮಾಡಿಕೊಂಡು ಅದೇ ಥರ ಮಾಡಿ. ಇಲ್ಲ ನಿಮಗೆ ಬೇರೆ ಥರ ಇಷ್ಟ ಇತ್ತು ಅಂತಂದರೆ ಬೇರೆ ಥರ ಮಾಡ್ಬೋದು. ಸೊ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಟೇಸ್ಟ್ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಟೇಸ್ಟ್ ನೋಡಿದಾಗ ಚೆನ್ನಾಗಿತ್ತು. ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಚೆನ್ನಾಗಿ ತಿರುಗಿಸ್ಬಿಡಿ. ಚೆನ್ನಾಗಿ ತಿರುಗಿಸ್ದಾಗ ಹಾಕ್ಕೊಂಡು ಚೆನ್ನಾಗಿ ತಿನ್ನಿ, ಸೂಪರಾಗಿರುತ್ತೆ. ಅಂದರೆ 2 ಮಾತೇ ಇರೋಲ್ಲ. ಚಿಕನ್ನು ಸೂಪರಾಗಿ ಸಾಫ್ಟಾಗಿ ಬೆಂದಿತ್ತು, ತಿನ್ನೋದಕ್ಕೆ ಸ್ಪೈಸಿ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.